ಆತ್ಮೀಯರೇ, ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 9ನೇ ವಚನ. ಆಗ ದೇವರು ಆಕಾಶದ ಕೆಳಗಿರುವ ನೀರುಗಳು ಒಂದೇ ಸ್ಥಳದಲ್ಲಿ ಕೂಡಲಿ, ಒಣ ನೆಲವು ಕಾಣಿಸಿಕೊಳ್ಳಲಿ ಅಂದನು. ಹಾಗೆಯೇ ಆಯಿತು. ಪ್ರಿಯರೇ, ಈ ವಾಕ್ಯವು 3ನೆಯ ದಿನದ ಸೃಷ್ಟಿ ಕ್ರಿಯೆಯ ಮೊದಲನೇ ಭಾಗ ಆಗಿದೆ. ಇಲ್ಲಿ ಕೆಲವು ಒಂದು ಪ್ರಮುಖವಾಗಿರುವಂತಹ ಅಂಶಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ, ಆಗ ದೇವರು ಅಂದನು. ಅಂದ್ರೆ ಅರ್ಥ, ಸೃಷ್ಟಿಯ ಮುಂದಿನ ಹಂತವು ದೇವರ ಮಾತಿನಿಂದಲೇ ಆರಂಭವಾಗುತ್ತಾ ಇದೆ ಎಂಬುದನ್ನು ಸೂಚಿಸುವಂತದ್ದಾಗಿದೆ. ಅಂದ್ರೆ ಸೃಷ್ಟಿಯ ನಿರಂತರ ನಿಯಂತ್ರಣ ದೇವರಲ್ಲಿ ಮಾತ್ರ ಇದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಮತ್ತು ದೇವರು ಪ್ರಕ್ರಿಯೆಯನ್ನ ಮಧ್ಯದಲ್ಲಿ ಬಿಡಲಿಲ್ಲ. ಅಂದ್ರೆ ಪ್ರಾರಂಭಿಸಿರುವಂತ ಒಂದು ಕಾರ್ಯವನ್ನ ಮಧ್ಯದಲ್ಲಿ ನಿಲ್ಲಿಸಲಿಲ್ಲ, ಹೊರತು ಮುಂದುವರಿಸುತ್ತಾ ಇದ್ದಾರೆ ಎಂಬುದನ್ನು ಸೂಚಿಸುವಂತದ್ದಾಗಿದೆ ಪ್ರಿಯರೇ. ಮತ್ತು ಎರಡನೇದಾಗಿ ನಾವು ನೋಡುವಾಗ, ನೀರುಗಳು ಒಂದೇ ಸ್ಥಳದಲ್ಲಿ ಕೂಡಲಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿರುವಾಗ, ಪ್ರಿಯರೇ, ಇದು ದೇವರು ನೀರಿಗೆ ಹಾಕಿದಂತ ಗಡಿಯನ್ನ ನಾವು ನೋಡುವಂತರಾಗಿದ್ದೇವೆ. ಹಿ ಸೆಟ್ ಬೌಂಡ್ರೀಸ್. ಅಂದರೆ ಅರ್ಥ, ಸೃಷ್ಟಿಯಲ್ಲಿ ನೀರಿಗೂ ಒಂದು ಸ್ಥಾನವಿದೆ, ಭೂಮಿಗೂ ಒಂದು ಸ್ಥಾನವಿದೆ ಎಂಬುದನ್ನ ನಾವು ನೋಡಬಹುದು. ಇದು ದೇವರ ಒಂದು ವಿನ್ಯಾಸವಾಗಿದೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ, ಒಣನೆಲವು ಕಾಣಿಸಿಕೊಳ್ಳಲಿ ಎಂಬುವಂತ ಮಾತು. ಪ್ರಿಯರೇ, ದೇವರು ಹೊಸದನ್ನ ಸೃಷ್ಟಿಸುವ ಮೊದಲು ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಅಗತ್ಯವನ್ನ ಸಿದ್ಧಪಡಿಸಿದ್ದು. ಅಂದರೆ ಅರ್ಥ, ದೇವರು ಹೊಸದನ್ನ ಸೃಷ್ಟಿಸುವ ಮೊದಲು ಆ ಜೀವಕ್ಕೆ ಅಗತ್ಯವಾದಂತ ನೆಲವನ್ನ ಸಿದ್ಧಪಡಿಸಿದ್ದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಒಣನೆಲವು ಅನ್ನುವಂತ ಒಂದು ಪದ ಮುಂದಿನ ಸೃಷ್ಟಿಗೆ ಆಧಾರವಾದಂತ ಒಂದು ಪದ, ಅಲ್ಲದೆ ಜೀವ ಬೆಳೆಯುವುದಕ್ಕೆ ಬೇಕಾಗಿರುವಂತಹ ವೇದಿಕೆ ಎಂಬುದಾಗಿ ನಾವು ನೋಡಬಹುದು. ಇನ್ನು 4ನೇದಾಗಿ ನಾವು ನೋಡುವಾಗ, ಹಾಗೆಯೇ ಆಯಿತು. ಮತ್ತೊಮ್ಮೆ ಇದು ದೇವರ ಮಾತಿನ ನಿಖರವಾದಂತ ಒಂದು ನೆರವೇರಿಕೆ ಎಂಬುದನ್ನು ನಾವು ಗಮನಿಸಬಹುದು ಪ್ರಿಯರೇ. ಅಂದರೆ ದೇವರು ಹೇಳಿದ್ದು ತಡವಾಗಲಿಲ್ಲ, ಬದಲಾಗಲಿಲ್ಲ, ವಿಫಲ ಕೂಡವಾಗಲಿಲ್ಲ ಪ್ರಿಯರೇ. ಹಾಗೆಯೇ ಆಯಿತು. ಹಾಗಾದರೆ ಈ ವಾಕ್ಯ ನಮಗೆ ಕಲಿಸುವಂತ ಪಾಠವನ್ನು ನಾವು ನೋಡುವಾಗ, ದೇವರು ಸೃಷ್ಟಿಗೆ ಗಡಿಗಳನ್ನ ಸ್ಥಾಪಿಸುವ ದೇವರಾಗಿದ್ದಾರೆ. ದೇವರು ಜೀವಕ್ಕೆ ಅಗತ್ಯವಾಗಿರುವಂತ ಕ್ರಮವನ್ನ ಮೊದಲು ರೂಪಿಸುವಂತ ದೇವರಾಗಿದ್ದಾರೆ. ಅದಲ್ಲದೆ ದೇವರ ಮಾತು ಸದಾಕಾಲ ಯಾವಾಗಲೂ ಪರಿಣಾಮಕಾರಿಯಾಗಿರುತ್ತದೆ ಎಂಬುದನ್ನು ನಾವು ಗಮನಿಸಬಹುದು. ಹಾಗಾದರೆ ಈ ವಾಕ್ಯವು ನಮಗೆ ತರುವಂತಹ ವಾಗ್ದಾನ, ದೇವರು ನಮ್ಮ ಜೀವನದಲ್ಲೂ ಅಗತ್ಯವಾದ ಸ್ಥಳವನ್ನ ಸಿದ್ಧಪಡಿಸಿದ್ದಾರೆ ಪ್ರಿಯರೇ. ನಾವು ಗೊಂದಲದಲ್ಲಿದ್ದರೂ ದೇವರು ನಮ್ಮ ಕಾಲವನ್ನ ಮತ್ತು ಸ್ಥಳವನ್ನ ಕ್ರಮಗೊಳಿಸುವಂತ ದೇವರಾಗಿದ್ದಾರೆ. ಹಾಗಾದರೆ ನಾವು ಕೈಗೊಳ್ಳಬೇಕಾದಂಥ ಒಂದು ಸಣ್ಣ ಆಜ್ಞೆ, ದೇವರು ಹಾಕಿದಂಥ ಗಡಿಗಳನ್ನ ನಾವು ಮೀರಬಾರದು ಪ್ರಿಯರೇ. ಅಂದರೆ ದೇವರ ಕ್ರಮಕ್ಕೆ ನಾವು ವಿಧೇಯರಾಗಿರಬೇಕು ಪ್ರಿಯರೇ. ಹಾಗಾದರೆ ಇಂದು ನಾವು ನೆನಪಿಟ್ಟುಕೊಳ್ಳಬೇಕಾದಂಥ ಒಂದು ವಿಷಯ, ದೇವರು ಮೊದಲು ನೆಲೆಯನ್ನು ಸಿದ್ಧಪಡಿಸುತ್ತಾರೆ, ನಂತರ ಜೀವವನ್ನ ಕೊಡುತ್ತಾರೆ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ದೇವರ ಕ್ರಮ ನಮ್ಮ ಜೀವನವನ್ನ ನಡೆಸಲಿ. ಆಮೇನ್.